3 ಪದಗಳಿವೆ. ಅದರಲ್ಲಿ ಯಾವುದಾದರೂ ಒಂದು ಪದ ತೆಗೆಯಬಹುದೇ? ವಾಂಟ್ ಪೀಸ್. ನಿನ್ನ ವಾಕ್ಯದಲ್ಲಿ 2 ಪದಗಳಿವೆ. ಅದರಲ್ಲಿ ಯಾವುದಾದರೂ ಒಂದು ಪದ ತೆಗೆಯಬಹುದೇ? ಪೀಸ್ ಪೀಸ್. ಯೆಸ್, ಐ ಎಂದರೆ ನಾನು. ನಾನು ಎಂಬ ಅಹಂ ಅನ್ನು ಮೊದಲು ಬಿಡಬೇಕು. ನಂತರ ವಾಂಟ್ ಎಂದರೆ ಬೇಕು ಎಂದರ್ಥ. ನನಗೆ ಎಲ್ಲವೂ ಬೇಕೇ ಬೇಕು ಎಂಬ ಆಸೆಯನ್ನು ಬಿಟ್ಟರೆ ಖಂಡಿತವಾಗಿ ನಮಗೆ ಶಾಂತಿ ದೊರೆಯುತ್ತದೆ. ಅರ್ಥವಾಯಿತು ಗುರುಗಳೇ, ಧನ್ಯವಾದಗಳು. ನಿನಗೆ ಅರ್ಥ ಆಯ್ತು ಅಲ್ವಾ? ಆದರೆ ನಮ್ಮ ದೇಶದ ಜನಕ್ಕೆ ಇದಿನ್ನೂ ಅರ್ಥ ಆಗಿಲ್ಲ. ಧರ್ಮ, ಜಾತಿ, ನೆಲ, ಭಾಷೆ ಅಂತ ಕಚ್ಚಾಡಿಕೊಂಡು ನಾವೆಲ್ಲ ಒಂದೇ ಎಂಬುದನ್ನೇ ಮರೆತಿದ್ದಾರೆ. ನಮ್ಮ ಸಮಾಜದಲ್ಲಿ ಶಾಂತಿನೇ ಇಲ್ಲದೆ ಇರೋ ಹಾಗಿದೆ. ಆದ್ದರಿಂದ ನಾವೆಲ್ಲರೂ ಒಂದು ಅಂತ ನಾವು ಈಗ ಗಟ್ಟಿಯಾಗಿ ಎಲ್ಲರಿಗೂ ಕೇಳೋ ಹಾಗೆ ಸಾರಿ ಹೇಳೋಣ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ये देश है वीर जवानों का, अलबेलों का, मस्तानों का। इस देश का यारों, इस देश का यारों क्या कहना। ये देश है दुनिया का गहना। आजा आजा जिंदुशानियां के तले, आजा जरी वाले नीले आसमान के तले। चक दे इंडिया, चक दे इंडिया। वंदे मातरम, वंदे मातरम, वंदे मातरम, वंदे मातरम। सुजलाम सुफलाम मलयज शीतलाम सत्य श्यामला मातरम। वंदे मातरम, वंदे मातरम, वंदे मातरम, वंदे मातरम, वंदे मातरम। ಅಮ್ಮ ಹೇಳಮ್ಮ, ಜಾತಿ ಹೆಸರಲ್ಲಿ ನಮ್ಮನ್ನ ಬೇರೆ ಮಾಡಿರೋದು ಯಾರು? ನಮ್ಗೆ ಗೊತ್ತಿಲ್ಲ. ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವ್ದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪರ್ತಿದ್ರೆ ಅದನ್ನೇ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದೆಲ್ಲ ಸರಿ ಮಾಡ್ತೀನಿ. ಅವರ ಬೆವರು ಸಮಾನತೆಗೆ ಸಂಜೀವಿನಿಯಾಯಿತು. ಅವರ ಬರಹ ಭಾರತದ ಸಂವಿಧಾನವಾಯಿತು. ಈಗ ದೂರ
ನೀವೇ सारे जहां से अच्छा हिंदुस्तान हमारा हमारा सारे जहां से अच्छा हम बुलबुले हैं इसकी ये गुलसिता हमारा हमारा सारे जहां से अच्छा